ಹಾಯ್ ಫ್ರೆಂಡ್ಸ್, ಏನು ಲಾಸ್ಟ್ ಎಪಿಸೋಡ್ಗಳಿಂದ ನೋಡ್ತಾ ಬರ್ತಿದ್ರೆ ನಮ್ಮ ಸುಭಾಷ್ ಸರ್ದು ಎಲ್ಲ ತುಂಬ ನಾಲೆಡ್ಜಬಲ್ ಸರ್ ವಿಡಿಯೋಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದ್ವು. ಸೊ ಅದೇ ರೀತಿ ಇವತ್ತು ಅದು ಫ್ಯಾಕ್ಟ್ರಿ ಹತ್ರ ಅಕ್ಕಿಗಳ್ನ ಎಲ್ಲೆಲ್ಲಿ ಬಿಡ್ತಾ ಇದ್ರಲ್ಲ, ಸೊ ಲೈನೇಜ್ ಮಾಡೋದು ಒಂದೇ ವಿಷಯ ಅಲ್ಲ, ಅದನ್ನ ಅಕ್ಕಿನ ಹಂಗೆ ಪರ್ಫಾರ್ಮೆನ್ಸ್ ಟೂರ್ನಮೆಂಟ್ಗೂ ಮಾಡಬೇಕು. ಸೊ ಅಲ್ಲಿ ನಮ್ಮನ್ನ ಕರ್ಕೊಬಂದಿದ್ದಾರೆ ಸರ್. ಹಳೆ ವಿಡಿಯೋದಲ್ಲಿ ಹೇಳ್ದಂಗೆನೆ ಸೊ ನೀವು ಅಲ್ಲಿ ಒಂದು ಪ್ಯಾಟ್ರನ್ ಲೈನೇಜ್ಗಳನ್ನ ತೋರಿಸಿದ್ರಿ. ಸೊ ಅದ್ರಲ್ಲಿ ಬಂದಂತ ಅಕ್ಕಿಗಳಲ್ಲಿ ಇಲ್ಲಿ ಅಕ್ಕಿಗಳನ್ನ ಬಿಡ್ತಾ ಇರೋದು, ಈ ಲಾಫ್ಟ್ ಬಗ್ಗೆ ಹೇಳಿ ಸರ್ ಫಸ್ಟ್. ಸೊ ಎಲ್ಲರಿಗೂ ನಮಸ್ಕಾರ. ಈ ಲಾಫ್ಟ್ ಬಂದು ಶ್ರೀ ಚಾಮುಂಡೇಶ್ವರಿ ಲಾಫ್ಟ್ ಅಂತ. ಇದು ಬಂದು ಊರು ಹುಣಸೂರು ಏರ್ಪೋರ್ಟ್ ಹಿಂಭಾಗ. ಇಲ್ಲಿ ನಮ್ಮ ಈ ಲಾಫ್ಟ್ ಓನರ್ ಬಂದು ನಾಗೇಶ್ ಅಂತ, ಅವರು ದೊಡ್ಡ ಬೈರ್ತಿ. ಅವ್ರ ಅಕ್ಕಿಯೆಲ್ಲ ಇಲ್ಲೇ, ಅವ್ರನ್ನ ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಅಕ್ಕಿಗೆಲ್ಲ ಇಟ್ಕೊಳೋದಕ್ಕೆ. ಮತ್ತೆ ಲೈಕ್ ದಿಸ್ ಇಸ್ ಲೈಕ್ ಅವ್ರ ಒಂಥರ ಪ್ರೂವಿಂಗ್ ಗ್ರೌಂಡ್ಸ್ ಇದ್ದಂಗೆ ನಮಗೆ. ನಾವು ಮಾಡಿಸೋ ಅಕ್ಕಿಗಳನ್ನ ಇಲ್ಲಿ ಟೆಸ್ಟ್ ಮಾಡ್ತೀವಿ ನಾವು, ಬಿಕಾಸ್ ದಿಸ್ ಇಸ್ ದ ರೈಟ್ ಪ್ಲೇಸ್. ಯಾಕಂದ್ರೆ ಇದು ವರ್ಸ್ಟ್ ಕಂಡೀಷನ್ ಅಲ್ಲಿ ನೀವು ಅಕ್ಕಿನ ಇಲ್ಲಿ ಟೆಸ್ಟ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ವಿಪರೀತ ಗಾಳಿ ಇರುತ್ತೆ. ಇಲ್ಲಿ ಸಿಟಿ ತರ ನಿಮ್ಗೆ ಅಪ್ಲಿಫ್ಟ್ ಸಿಕ್ಕಲ್ಲ. ಇಲ್ಲಿಗೆ ಇಲ್ಲಿ ಅಕ್ಕಿ ಆಡ್ಬೇಕು ಅಂತಂದ್ರೆ ಪಕ್ಕಾ ಗಾಳಿ ಆಡೋ ಅಕ್ಕಿ ಮಾತ್ರನೇ ಇಲ್ಲಿ ಆಡಕ್ಕಾಗೋದು. ಯಾಕಂದ್ರೆ ಇಲ್ಲಿ ನಾವು ವಿಂಟರ್ ಇದರಲ್ಲಿ ಗಾಳಿ ಕಾಲದಲ್ಲಿ ನಿಂತ್ಕೊಳಕ್ಕೂ ಆಗಲ್ಲ, ಅಷ್ಟು ವಿಪರೀತ ಗಾಳಿ ಇರುತ್ತೆ ಅಕ್ಕಿ. ಸೊ ಇದು ಒಳ್ಳೆ ಜಾಗ ನಮಗೆ. ಸೊ ನಾವು ಸುಮಾರು ನನಗನ್ಸಂಗೆ ಒಂದು 15 ವರ್ಷದಿಂದ ಇಲ್ಲಿ ಅಕ್ಕಿ ಆಡಿಸ್ತಾ ಇದ್ದೀವಿ, 15-20 ವರ್ಷದಿಂದ ಅಕ್ಕಿ ಆಡಿಸ್ತಾ ಇದ್ದೀವಿ. ಸರ್ ಏನೇನು ಟೈಮ್ ಆಗಿದೆ ಸರ್ ಇಲ್ಲಿ? ಸರ್ ಇಲ್ಲಿ ಹೈಯೆಸ್ಟ್ ಟೈಮ್ ಬಂದು 12 ಗಂಟೆ 23 ನಿಮಿಷ. ನೋಡಿ ಆ ಸೆಂಟ್ರಲ್ ಇದೆಯಲ್ಲ, ಕಪ್ರೇಕ್ದಾರು ಅದೇ ಆಡಿರೋದು. ಅದು ನಮ್ಮಲ್ಲಿ ಊರಲ್ಲಿ ತೋರಿಸಿದಲ್ಲ ಮೊನ್ನೆ ಮಧು ಮನೆಯಲ್ಲಿ, ದೊಡ್ಡ ಗಂಡು ರೇಗ್ದಾರ್ ಗಂಡು, ಅದ್ರ ಮಗನೇ. ಆಮೇಲೆ ಕಮ್ನಳ್ಳಿ ಗಿರೀಶ್ ಅವ್ರ ಮನೆ ಆಡ್ತಲ್ಲ, ಅದ್ರ ತಮ್ಮ ಆಗ್ಬೇಕು ಆಕ್ಚುಲಿ. ಇದು ಸದ್ಯ ಅದ್ರ ಹಿಂದಿನ ಪಟ್ಟ. ಕಮ್ನಳ್ಳಿ ಗಿರೀಶ್ ಅವ್ರದ್ದು ಆಡ್ತಲ್ಲ, ಅದ್ರ ತಮ್ಮ. ಅದನ್ನೊಂದು ಚಿಲ್ಲರೆ ಆಡ್ತಲ್ಲ, ಅದ್ರ ತಮ್ಮ ಸದ್ಯ. ಇವ್ 3 ಅಣ್ಣ ತಮ್ಮಂದ್ರೆ. ಸೊ ಇಲ್ಲಿ ನಾವು ಮಾಡಿಸಿಟ್ಟಿದ್ರಿ, ಅದೊಂದು ಟೈಮ್ ಮಾಡಿದೆ. ನೆಕ್ಸ್ಟ್ ಬಂದು ಒಂದು ಮಕ್ಷಿ ಆಡ್ತಾ ಇತ್ತು ಇಲ್ಲಿ. ನಮ್ಮ ಮಕ್ಷಿಗಳಲ್ಲಿ ಒಂದು 10 ಗಂಟೆ ಆಡಿದೆ ಟೂರ್ನಮೆಂಟ್ಗೆ. 9:45 ಒಳ್ಳೊಳ್ಳೆ ಟೈಮ್ ಮಾಡಿದೆ. 8 ಗಂಟೆ ಮೇಲೆ ಅದು ಅಕ್ಕಿ. ಅದು ಬಿಟ್ರೆ ಇನ್ನೊಂದು ಮಕ್ಷಿ ಆಡಿತ್ತು ಇಲ್ಲಿ. ಸುಮಾರು ಸಾಯಂಕಾಲ 5:30 ಕುತ್ಕೊಳ್ಳೋದು ಅಕ್ಕಿ, ಅದು ಟೂರ್ನಮೆಂಟ್ಗೆ ಹೋದ ಅಕ್ಕಿ. ಆಮೇಲೆ ಅದು ಬಿಟ್ರೆ ಇನ್ನೊಂದು ಬಂದು ಒಂದು ತಿರವಾಲ್ ಆಡಿದೆ ಇಲ್ಲಿ. ಆಮೇಲೆ ಎಳ್ಚಣಿ ತಿರವಾಲ್ ತೋರಿಸಿದ್ನಲ್ಲ ನಿಮಗೆ, ಆ ಅಕ್ಕಿ ಇಲ್ಲೇ ಆಡ್ತಾ ಇದ್ದು. ಇಲ್ಲಿ ಅಕ್ಕಿ ಅದು ಗಾಳಿ ಇದ್ದಷ್ಟು ಆಡೋದು. ಆ ಒಳ್ಳೆ ಆಟ ಇದು. ಸರ್ ಎಳ್ಚನಹಳ್ಳಿ ತಿರುವಾಲ್ಗಳು ನೀವು ನೋಡ್ದಂಗೆ? ಸರ್ ಎಳ್ಚನಹಳ್ಳಿ ತಿರವಾಲು ನಾನು ಹೇಳಿದ್ನಲ್ಲ ನಿಮ್ಗೆ, ಅದ್ರ ಹಿಸ್ಟ್ರಿ ಬಂದು ನಮ್ಗೆ ಅದು ದೇವನಹಳ್ಳಿ ಅಕ್ಕಿ ಹೆಚ್ಚು ಕಮ್ಮಿ ಆಗಿ ನಮ್ಗೆ ಸಿಕ್ಕೋಗಿತ್ತು. ಅಲ್ಲಿಂದ ನಾವು ವಿಜಯಪುರಕ್ಕೆ ತಂದು ಅಲ್ಲಿ ರೋಲ್ ಆಗೋಗಿತ್ತು. ಆಮೇಲೆ ಅದು ಮರಿ ಹಾಕಿ ಎಬ್ಬರಿಸಿದ್ರಿ. ಅದ್ರ ಎಳ್ಚಲ್ನ ನಾನು ನೋಡಿರೋದು ಆ ದೊಡ್ಡ ಗಂಡು, ವಿಜಯಪುರ ದೊಡ್ಡ ಗಂಡಲ್ಲಿ ಅಕ್ಕಿ ಆಡ್ಸಿದ್ರಿ ವಿಜಯಪುರದಲ್ಲಿ. ಸಾಯಂಕಾಲ ಕುತ್ಕೊಂಡಾಯ್ತು. ಅದ್ರ ಮಗನು ಟೂರ್ನಮೆಂಟ್ ವಿಜಯಪುರದಲ್ಲಿ ಒಂದು ತಾಮ್ರಲ್ಲಿ ಬಂದು ಅಕ್ಕಿ ಆಡ್ತು. 10 ಗಂಟೆ ಟೂರ್ನಮೆಂಟ್ಗೆ ಆಡ್ತು. ಆಮೇಲೆ ಅದ್ರ ಮಗ ಇಲ್ಲಿ ಆಡ್ಸಿದೆ. ಸೊ ನಾನು 3 ಜನರೇಷನ್ಸ್ ಅಕ್ಕಿ ಆಡ್ಸಿ ನೋಡಿದ್ದೀನಿ. ಗಾಳಿ ವಿಪರೀತ ಗಾಳಿ ಇರ್ಬೇಕು, ವಿಪರೀತ ಗಾಳಿ ಎಷ್ಟಿದ್ರು ಅಕ್ಕಿ ಆಡ್ತದೆ. ಗಾಳಿ ನಿಲ್ಲೋರ್ಗೆ ಅಕ್ಕಿ ಆಡ್ತಾನೆ ಇರೋದು, ಕುತ್ಕೊಳ್ಳಲ್ಲ. ಮತ್ತೆ ಕೆಳಗೆ ದೇಕೋಣ ಇಲ್ಲ, ಬೈಲುಗಳಲ್ಲಿ ಫುಲ್ ಅಕ್ಕಿ ಕೆಳಗಡೆ ಆಡೋದು. ತುಂಬಾ ಚೆನ್ನಾಗಿ ಆಡೋದು. ಸರ್ ಇದೆಲ್ಲ ಅಕ್ಕಿಗಳು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರೆ, ಸೊ ನಮ್ಮ ಇಂಟ್ರೆಸ್ಟಿಂಗ್ ಟಾಪಿಕ್ ಇನ್ನೊಂದೇನಂದ್ರೆ ಅದೇ ಆಕ್ಚುಲಿ ನಾವು ಲಾಸ್ಟ್ ಇದರಲ್ಲಿ ಎಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡಿದ್ರಿ. ಸೊ ಅದನ್ನ ನಾನು ಕಂಟಿನ್ಯೂ ಮಾಡಕ್ ಹೇಳ್ತೀನಿ ಇಲ್ಲಿ. ಸೊ ಬಿಫೋರ್ ಅಲ್ಲಿ ಮುಂಚೆ ಹೋದಕ್ ಮುಂಚೆ, ಸೊ ಇಲ್ಲಿ ಲಾಸ್ಟ್ ಟೈಮ್ ನಾನು ಒಂದಿಬ್ರು ಫ್ರೆಂಡ್ಸ್ ನ ಹೆಸರು ಬಿಟ್ಬಿಟ್ಟಿದ್ದೆ. ನಮ್ ಶಿಡ್ಲಘಟ್ಟದಲ್ಲಿ ವೆಂಕಟೇಶಪ್ಪ ಅಂತಿದ್ರು. ಅವರು ನಾವು ಆಪೋಸಿಟ್ ಪಂದ್ಯ ಆಡಿದ್ರು ಮಾಚ ಅವರು. ಬಟ್ ಆದ್ರೂ ಒಂಥರ ಲೈಕ್ ಗುಡ್ ಫ್ರೆಂಡ್ಸ್ ತರ ಇದ್ರು. ಅದೇ ಅವ್ರು ವಿಜಯಪುರದಲ್ಲಿ ಪಂದ್ಯ ಆಡ್ಸಿದ್ರು. ಆಮೇಲೆ ಶಂಕರಪ್ಪ ಅಂತ ಶಿಡ್ಲಘಟ್ಟದವರು, ಅವರು ಪೈಲ್ವಾನ್ ಸೀನಪ್ಪನವರ ದಾವಡಿಯಲ್ಲಿ ಪಕ್ಕಾ ಜಾಕಿ, ಅಳುಬ್ರು, ತುಂಬಾ ಅಳುಬ್ರು. ಅವ್ರ ಹೆಸರು ಮರ್ತೋಗಿದ್ದೆ. ಅವರಿಂದ ಸುಮಾರು ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀನಿ, ಒಳ್ಳೊಳ್ಳೆ ಇನ್ಫಾರ್ಮೇಶನ್. ಆಮೇಲೆ ಚಿಂತಾಮಣಿಲಿ ನಮ್ಮ ಫ್ರೆಂಡ್ಸ್ ಸುಜಿ ಮತ್ತೆ ಫ್ರೆಂಡ್ಸ್ ಅಂತಿದ್ದಾರೆ ಅವರು. ಸೊ ಈಗ ನಾನು ಫಸ್ಟ್ ಒಂದು ಟಾಪಿಕ್ ತಗೊಳ್ತೀನಿ. ಸೊ ಆ ಟಾಪಿಕ್ ಯಾವ್ದಂತಂದ್ರೆ ಲೈಕ್ ಪೇರಿ ಅಕ್ಕಿ ಯಾಕೆ ಪೇರಿ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಅದು ಫಸ್ಟ್ ಪಾಯಿಂಟ್ ಬಂದು ನಿಮ್ಗೆ ಹೇಳಿದ್ದೆ ನಾನು. ಮೇಯ್ನು ಅಕ್ಕಿ ಬಾಜಿ ಮಾಡೋದು ಮತ್ತೆ ಪೇರಿ ಮಾಡೋದು ನಾರ್ತ್ ಕರೆಕ್ಷನ್, ಟ್ರೂ ನಾರ್ತ್ ಕರೆಕ್ಷನ್ಗೋಸ್ಕರ ಮಾಡೋದು. ಓಕೆ, ಸೊ ಅಕ್ಕಿ ಒಂದು ನಾನು ಹೇಳಿದ್ನಲ್ಲ, ಒಂದು ಸೌತ್ ವೆಸ್ಟ್ ಅಲ್ಲಿ ಮಾಡುತ್ತೆ ಕರೆಕ್ಟ್ ಆಗಿ, ಇನ್ನೊಂದು ನಾರ್ತ್ ಈಸ್ಟ್ ಪಾಯಿಂಟ್ ಅಲ್ಲಿ ಮಾಡುತ್ತೆ. ಆಯ್ತಾ? ಇನ್ನೊಂದು ಕೆಲವೊಂದು ಅಕ್ಕಿ ಎಕ್ಸಾಕ್ಟ್ ಛತ್ರಿ ಮೇಲೆ ಸೆಂಟ್ರಲ್ ಮಾಡುತ್ತೆ, ಸೈಕಲ್ ಚಕ್ರ. ಅಕ್ಕಿ ಇಲ್ಲೇ ಪೇರಿ ಮಾಡಿ ಅದು ಸೇಮ್ ಅದೇ ತರನೇ 3 ಸ್ಟಾರ್ 4 ಸ್ಟಾರ್ಸ್ ನ ಕೋಆರ್ಡಿನೇಟ್ ಮಾಡುತ್ತೆ. ಒಂದು ಇದು ಹೇಳಿದ್ನಲ್ಲ ದೂಬೆ ಅಂತ, ಟಾಪ್ ಸ್ಟಾರ್ ಅಂತೀರಿ. ಇನ್ನೊಂದು ಪೊಲಾರಿಸ್ ಸ್ಟಾರು, ಇನ್ನೊಂದು ಸನ್. ಈ 4ನ್ನ ಕೋಆರ್ಡಿನೇಟ್ ಮಾಡಿ ಅದು ಅಕ್ಕಿ ಪೇರಿ ಮಾಡುತ್ತೆ. ಕರೆಕ್ಟಾಗಿ ಪೇರಿ ಮಾಡಿ ಕರೆಕ್ಷನ್ ಮಾಡಿಕೊಂಡು ಅಕ್ಕಿ ಹೊಟ್ಟೋಗುತ್ತೆ. ಸೊ ಅದು ಆಕ್ಚುಲಿ ಅಕ್ಕಿ ಬಂದು 3 ಥಿಂಗ್ ಮಾಡುತ್ತೆ. ಒಂದು ಬಾಜಿ ಮಾಡೋದು, ಬಾಜಿ ಮಾಡಿ
ಅದು ತುಂಬಾ ಇಂಪಾರ್ಟೆಂಟ್. ಅದು ಶೇಕ್ ಲೈನ್ಗೆ ಡೈರೆಕ್ಟ್ಲಿ ರಿಲೇಟ್ ಆಗಿದೆ. ಅದು ನಾನು ಲಾಸ್ಟ್ ಆಮೇಲೆ ಹೇಳ್ತೀನಿ. ಸೊ ಬಾಜಿ ಮಾಡ್ಬೇಕು ಅಕ್ಕಿ, ನೆಕ್ಸ್ಟ್ ಪೇರಿ ಮಾಡಬೇಕು, ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪೇರಿ ಮಾಡಿದಾಗ ಅಕ್ಕಿ ಏನ್ ಮಾಡುತ್ತೆ ಅಂತಂದ್ರೆ ಫುಲ್ ಪಿನ್ ಆಗುತ್ತೆ. ಅಕ್ಕಿ ಯಾಕೆ ಪೇರಿ ಮಾಡೋದು ಅಂತಂದ್ರೆ ಫ್ಲೈಟ್ ಕೂಡ ಪೇರಿ ಮಾಡುತ್ತೆ. ನಾವು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಹೋಗುತ್ತಲ್ಲ, ಇಂಟರ್ನ್ಯಾಷನಲ್ ಫ್ಲೈಟ್ಸ್ ದೇ ಫ್ಲೈ ಅಟ್ ವೆರಿ ಹೈ ಆಲ್ಟಿಟ್ಯೂಡ್ಸ್. ಈ ನಾರ್ಮಲ್ ಡೊಮೆಸ್ಟಿಕ್ ಫ್ಲೈಟ್ಸ್ ತರ ಇರಲ್ಲ, ಅದ್ರದ್ದು ತುಂಬಾ ಹೈಟ್ ಅಲ್ಲಿ ಹೋಗ್ಬಿಡುತ್ತೆ, ಯಾಕಂದ್ರೆ ದೇ ಹ್ಯಾವ್ ವೆರಿ ವೆಯ್ಟ್ ಜಾಸ್ತಿ ಇರುತ್ತಲ್ಲ. ಸೊ ಅಕ್ಕಿ ಫ್ಲೈಟ್ ಕ್ವಿಕ್ ಆಗಿ ಹೈ ಆಲ್ಟಿಟ್ಯೂಡ್ ತಗೋಬೇಕಂದ್ರೆ ಪೇರಿ ಮಾಡೇಬೇಕು. ಹಿಂಗೆ ಗೇಟ್ಲಿ ಮಾಡ್ಕೊಂಡು ಫ್ಲೈಟ್ ಮೇಲೆ ಹೊಟ್ಟೋಗ್ಬಿಡುತ್ತೆ, ಟಾಪ್ ಹೊಟ್ಟೋಗ್ಬಿಡುತ್ತೆ. ಇದು ಅಷ್ಟೇ, ಅಕ್ಕಿ ಟಾಪ್ ಪೇರಿ ಮಾಡ್ತಾ ಮಾಡ್ತಾ ಟಾಪ್ ಹೋಗಿ ಅಲ್ಲಿ ಲಾಸ್ಟ್ ಪಾಯಿಂಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಮಾಡುತ್ತೆ. ಇಟ್ಸ್ ಕಾಲ್ಡ್ ಹೊರೈಸನ್. ಹೊರೈಸನ್ ಅಂದ್ರೆ ಕನ್ನಡದಲ್ಲಿ ನಾವು ದಿಗಂತ ಅಂತೀರಿ. ನೀವು ದೂರ ಹೈಟ್ ಅಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ನೋಡಿದ್ರೆ ಭೂಮಿ ಆಕಾಶ ಎರಡು ಒಂದಾಗಿರೋ ತರ ಕಾಣಿಸುತ್ತೆ. ಓಕೆ, ನಾನು ಸುಮ್ಮನೆ ಹೇಳ್ತಿಲ್ಲ ಇದನ್ನ. ನಿಮ್ಗೆ ಯಾರಿಗೆ ಡೌಟ್ ಇದ್ರು ನೀವು ಗೂಗಲ್ ಅಲ್ಲಿ ಹೋಗಿ, ವಿಕಿಪೀಡಿಯಲ್ಲಿ ಹೋಗಿ ಹೊರೈಸನ್ ಅಂತಂದ್ರೆ ಸರ್ಚ್ ಮಾಡಿ. ಹೊರೈಸನ್ ಅಂದ್ರೆ ಏನ್ ಕೇಳ್ತಾರೆ ಅನ್ನೋದನ್ನ ಅರ್ಥ ಆಗುತ್ತೆ ನಿಮ್ಗೆ. ಅಕ್ಕಿ ಎಕ್ಸಾಕ್ಟ್ಲಿ ಹೊರೈಸನ್ ಪಾಯಿಂಟ್ ನ ಲಾಕ್ ಮಾಡ್ಕೊಂಡು ಆಮೇಲೆ ಅದು ಟ್ರೂ ನಾರ್ತ್ ಕನ್ಫರ್ಮ್ ಆಗುತ್ತೆ. 3 ಥಿಂಗ್ಸ್: ಒಂದು ಬಾಜಿ, ಇನ್ನೊಂದು ಪೇರಿ ಮಾಡ್ತಾ ಮಾಡ್ತಾ ಈ ನಾರ್ತ್ ಪೊಲಾರಿಸ್ ಸ್ಟಾರ್ ನ ಕೋಆರ್ಡಿನೇಟ್ ಮಾಡ್ಕೊಂಡು ನಾರ್ತ್ ಹುಡ್ಕೊಳುತ್ತೆ, ಇನ್ನೊಂದು ಹೊರೈಸನ್. ಹೊರೈಸನ್ ನ 3 ಸಿಂಕ್ರನೈಸ್ ಮಾಡಿದ್ರೆ ಅದಕ್ಕೆ ಪಕ್ಕಾ ನಾರ್ತ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಮ್ಯಾಗ್ನೆಟಿಕ್ ಕೋಆರ್ಡಿನೇಟ್ಸ್ ಅಂತ ಹೇಳಿದ್ರಲ್ಲ. ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫಸ್ಟ್ ವಿಡಿಯೋಲಿ. ಬಟ್ ಆ ಮ್ಯಾಗ್ನೆಟಿಕ್ ಕೋಆರ್ಡಿನೇಟ್ಸ್ ನ ನಾವು ರೀರೈಟ್ ಮಾಡ್ಬೋದಾ ಇದು ಕ್ವಶನ್. ಅಂದ್ರೆ ಕೆಲವೊಂದು ಅದೆಲ್ಲ ಬರ್ಡ್ಗೂ ಆಗಲ್ಲ, ಅದನ್ನ ಎಲ್ಲಾರು ಮಾಡಿರ್ತೀರಾ, ಅರ್ಥ ಆಯ್ತಾ? ಸೊ ಮ್ಯಾಗ್ನೆಟಿಕ್ ಕೋಆರ್ಡಿನೇಟ್ ನ ರೀರೈಟ್ ಮಾಡೋದು ಅಂತಂದ್ರೆ ಅದನ್ನ ಈಗ ಫಾರ್ ಎಕ್ಸಾಂಪಲ್ ಒಂದು ಅಕ್ಕಿ ಇಲ್ಲಿ ಆಡಿಸ್ತಾ ಇದೀನಿ ಅಂತಂದ್ರೆ ಇದ್ರದ್ದು ಪೆರಿಫರಲ್ ಇರುತ್ತೆ, ಅದು ಬೌಂಡ್ರಿ ಇರುತ್ತೆ, ಬೌಂಡ್ರಿ ಫ್ಲೈಯಿಂಗ್ ಬೌಂಡ್ರಿ ಇರುತ್ತೆ. ಆ ಫ್ಲೈಯಿಂಗ್ ಬೌಂಡ್ರಿ ನೀವು ಅಕ್ಕಿ ಕಳ್ಳ ಮಾಡಕ್ಕಾಗಲ್ಲ, ಎಲ್ಲೇ ಮಾಡೋದು ವಾಪಸ್ ಇಲ್ಲಿ ಬರುತ್ತೆ. ಆದ್ರೆ ಅದಕ್ಕೆ ಹೆಣ್ಣು ಹಾಕ್ಬಿಟ್ಟು ನೀವೆಲ್ಲ ಕಳ್ಳ ಮಾಡ್ತೀರಾ, ಎಲ್ಲಿಂದ ಒಂದು ಅಕ್ಕಿ ತರ್ತೀರಾ, ಅದಕ್ಕೆ ಹೆಣ್ಣು ಹಾಕ್ತೀರಿ. ಅದು ಅವಾಗ ಏನಾಗುತ್ತೆ, ದೇರ್ ಇಸ್ ಅ ಚಾನ್ಸ್ ಯು ಕ್ಯಾನ್ ರೀರೈಟ್ ಇಟ್ಸ್ ಮ್ಯಾಗ್ನೆಟಿಕ್ ಕೋಆರ್ಡಿನೇಟ್ಸ್. ಅವಾಗ ಏನ್ ಮಾಡಿದೆ, ಹೆಣ್ಣಾಗ್ದಾಗ ಆ ಹೆಣ್ಣಿನ ನಿಗಾ ಮೇಲೆ ಅಕ್ಕಿ ಅದನ್ನ ಕರೆಕ್ಷನ್ ಮಾಡ್ಕೊಳುತ್ತೆ. ಅಂದ್ರೆ ನಾನು ಹೊಸ ಪ್ಲೇಸ್ ಅಂತ ಪಾಯಿಂಟ್ ಮಾಡ್ಕೊಳ್ಳುತ್ತೆ. ಅದು ಎಲ್ಲ ಅಕ್ಕಿಗೂ ಆಗಲ್ಲ, ಕೆಲವೊಂದು ಅಕ್ಕಿ ಮಾತ್ರ ಸಪೋರ್ಟ್ ಮಾಡುತ್ತೆ. ಟಾಪ್ ಕೆಲವೊಂದು ಬ್ಲಡ್ ಲೈನ್ ನೀವು ಏನೇ ತಿಪ್ಪರ್ಲ ಆದ್ರೆ ಅಕ್ಕಿ ಕುತ್ಕೊಳಲ್ಲ. ಬೇಕಾದ್ರೆ ಆ ಮೂಮೆಂಟ್ಗೆ ಹೆಣ್ಣು ಕಾಲ ಮೇಲೆ ಕುತ್ಕೊಬಹುದು. ಬಟ್ ಆದ್ರೆ ಆಮೇಲೆ ಅಕ್ಕಿ ಒಂದ್ಸ ಟೈಮ್ ಬರ್ತಾ ಇದ್ದಂಗೆ ಅಕ್ಕಿ ಜಾಗ ಬಿಟ್ಬಿಡುತ್ತೆ, ಸೀದಾ ಹಳೆ ಪಾಯಿಂಟ್ ಹೋಗಿ ಕುತ್ಕೊಂಡ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಸೊ ಅದು ಏನಂತಂದ್ರೆ ಅದು ಕೆಲವೊಂದು ಅಕ್ಕಿಗೆ ಮಾತ್ರ ವರ್ಕ್ ಆಗೋದು. ಸೊ ಅದನ್ನ ನೀವೆಲ್ಲ ಟ್ರೈ ಮಾಡಿರ್ತೀರಿ. ಬಟ್ ಒಂದು ಎಕ್ಸಾಂಪಲ್ ಕೊಡಕ್ ನಾನು ಇಷ್ಟಪಡ್ತೀನಿ. ನಮ್ಮ ವಿಜಯಪುರದಲ್ಲಿ ಒಂದು ಹಳೆ ಸ್ಟೋರಿ ನಮ್ ದೊಡ್ಡವ್ರು ಹೇಳೋರು, ತೋಟದ ಬೂರಿ ಅಂತ ಒಂದಿತ್ತಂತೆ. ಆ ಬೂರಿ ನೀವು ವಿಜಯಪುರದಲ್ಲಿ 5-6 ಕಡೆ ಕಳ್ಳ ಎಣ್ಣೆಲ್ಲ ಕುತ್ಕೊಳುತ್ತೆ. ನೀವು ಇವತ್ತು ಬೇಕಾದ್ರೆ ಇವತ್ತು ಅಲ್ಲಿ ಪಕ್ಕದ ಅಲ್ಲಿ ಒಂದು 100 ಮೀಟರ್ಸ್ ಅಲ್ಲಿ ಅಕ್ಕಿ ಆಡಿದ್ರೆ ನಾಳೆ ದಿನ ಎತ್ಕೊಂಡ್ ಇಲ್ಲಿ 100 ಮೀಟರ್ಸ್ ಬೇರೆ ಮನೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ನೀವು ಅಕ್ಕಿ ಬಿಟ್ರೆ ಅಲ್ಲಿ ಕುತ್ಕೊಳ್ಳುತ್ತೆ. ಆ ತರ ಜಾತಿ ಅದು. ಅದು ಒಂದೊಂದು ಇರ್ತವೆ, ಬಟ್ ಕೆಲವೊಂದು ಕುತ್ಕೊಳ್ಳಲ್ಲ. ಓಕೆ, ದಟ್ ಈಸ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಐ ವುಡ್ ಲೈಕ್ ಟು ಸೇ. ಓಕೆ, ಹಕ್ಕಿ ಇವಾಗ ನಿಮ್ಗೆ ಗೊತ್ತು ಟೂರ್ನಮೆಂಟ್ ಒಂದು ರೂಲ್ಸ್ ಇದೆ. ಹಕ್ಕಿ ಯಾಕೆ ಜೊತೆ ಹಿಡಿಬಾರ್ದು ಹೇಳ್ರಿ? ಅಕ್ಕಿ ಯಾಕೆ ಜೊತೆ ಹಿಡಿದು ಆಡಬಾರ್ದು ಅಂದ್ರೆ ಲಾಂಗ್ ಟೈಮ್ ಆಗ್ಬಿಡುತ್ತೆ ಅನ್ನೋದು ನನ್ನ ಪಾಯಿಂಟ್. ಅಂದ್ರೆ ಅಕ್ಕಿ ಜೊತೆ ಸೇರಿದ್ರೆ ಇನ್ನು ಒಂದು 1 hour 2 hour ಅಕ್ಕಿ ಜೊತೆ ಸೇರ್ಕೊಂಡು ಅದು ಯಾಕೆ? ಸೊ ಯಾಕೆ ಅಂತಂದ್ರೆ, ಸೊ ನೀವೆಲ್ಲ ಮೈಗ್ರೇಷನ್ ಬರ್ಡ್ಸ್ ನೋಡಿರ್ತೀರ. ಅಂದ್ರೆ 100 ಕಿಲೋಮೀಟರ್ ಮೈಗ್ರೇಟ್ ಆಗ್ತವೆ. ನಮ್ US ಅಲ್ಲೆಲ್ಲ ವಿಂಟರ್ ಬಂದಾಗ ಅಲ್ಲಿ ಅಕ್ಕಿಗಳಿರಲ್ಲ, ದೂರ ಹೊಟ್ಟೋಗ್ಬಿಡ್ತವೆ. ಆ ಮೈಗ್ರೇಷನ್ ಬರ್ಡ್ಸ್ ನೀವು ನೋಡಿರ್ತೀರಾ, ಅವು ಸಾಲಾಗಿ ಹೋಗ್ತಾ ಇರ್ತವೆ, ಲೈನ್ ತರ ಇರ್ತವೆ. ಅದ್ ಯಾಕೆ ಅಂತಂದ್ರೆ, ಹಕ್ಕಿ ಆಡ್ಬೇಕಾದ್ರೆ ರೆಕ್ಕೆ ಕೆಳಗಡೆ ಟರ್ಬುಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಲೈಕ್ ನೀವು ಫ್ಲೈಟ್ ನೋಡಿದೀರಾ, ಫ್ಲೈಟ್ ಯಾಕೆ ರೆಕ್ಕೆ ಬಾರಿಸಲ್ಲ, ಹಿಂಗೆ ಇರುತ್ತೆ. ಆದ್ರೆ ಹಕ್ಕಿ ಯಾಕೆ ರೆಕ್ಕೆ ಬಾರಿಸ್ಬೇಕು ಆಡ್ಬೇಕು ಅಂದ್ರೆ, ಬಿಕಾಸ್ ದಟ್ ಇಸ್ ದ ರೀಸನ್. ಓಕೆ, ಅಕ್ಕಿ ರೆಕ್ಕೆ ಹಿಂಗ್ ಫ್ಲಿಪ್ ಮಾಡಿದಾಗ ಇಲ್ಲಿ ಪಕೋಟ ಕೆಳಗಡೆ ಟರ್ಬುಲೆನ್ಸ್ ಕ್ರಿಯೇಟ್ ಮಾಡುತ್ತೆ, ಏರ್ ಟರ್ಬುಲೆನ್ಸ್ ಅಂತ ಇರೋದು. ಆ ಏರ್ ಟರ್ಬುಲೆನ್ಸ್ ಕ್ರಿಯೇಟ್ ಮಾಡಿದಾಗ ಅದನ್ನ ಲಿಫ್ಟ್ ಮಾಡುತ್ತೆ ಅಕ್ಕಿನ. ದಟ್ ಈಸ್ ದ ರೀಸನ್ ವೈ ದ ಬರ್ಡ್ಸ್ ವಿಲ್ ಫ್ಲೈ. ಓಕೆ, ಅವ್ರೇನ್ ಮಾಡ್ತಾರೆ, ಅದೇ ತರ ಇಂಜಿನ್ಸ್ ನ ಕ್ರಿಯೇಟ್ ಮಾಡ್ತಾರೆ, ದೊಡ್ಡ ಟರ್ಬೈನ್ಸ್ ಕನೆಕ್ಟ್ ಮಾಡಿರ್ತಾರೆ. ಆ ಟರ್ಬೈನ್ಸ್ ಆ ಏರ್ ಟರ್ಬುಲೆನ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಫ್ಲೈಟ್ ಗೆ. ಸೊ ಅದಕ್ಕೋಸ್ಕರ ಫ್ಲೈಟ್ ಫ್ಲೈ ಆಗೋದು. ಓಕೆ, ಬಟ್ ಅದೇ ಅಕ್ಕಿ ಜೊತೆ ಹಿಡಿದಾಗ ಏನ್ ಮಾಡ್ತವೆ, ಈ ಮುಂದೆ ಆಡ್ತಿರೋ ಅಕ್ಕಿ ಟರ್ಬುಲೆನ್ಸ್ ನ ಇದು ಯೂಸ್ ಮಾಡ್ಕೊಂತ ಇರುತ್ತೆ. ಈ ಮೈಗ್ರೇಷನ್ ಬರ್ಡ್ಸ್ ಅದಕ್ಕೆ ಲೈನ್ ಆಗೋದು. ಯಾಕೆ ಅಂತಂದ್ರೆ ಆ ಮುಂದೆಗಡೆ ಇರೋನ್ಗೆ ಲೋಡ್ ಜಾಸ್ತಿ ಬೀಳ್ತಾ ಇರುತ್ತೆ, ಅವ್ನು ಹಿಂಗ್ ಸ್ವಿಚ್ ಮಾಡ್ತಾ ಇರ್ತಾನೆ, ಅದ್ರ ಟರ್ಬುಲೆನ್ಸ್ ನ ಇವೆಲ್ಲ ಯೂಸ್ ಮಾಡ್ಕೊಂತ ಇರ್ತವೆ. ಎನರ್ಜಿ ಯೂಸ್ ಮಾಡ್ತಿರ್ತವೆ. ಸೊ ಅದಕ್ಕೆ ರೂಲ್ಸ್ ಮಾಡೋದು, ಸಿಂಗಲ್ ಆಗಿ ಆಡಬೇಕು. ಅಕ್ಕಿ ಜೊತೆ ಹಿಡಿದಾಡ್ದಾಗ ಏನಾಗುತ್ತೆ, ಅದ್ರ ಟರ್ಬುಲೆನ್ಸ್ ನ ಯೂಸ್ ಮಾಡ್ಕೊಂತ ಇದೆ ಅಂತ ಅರ್ಥ. ದಟ್ ಮೀನ್ಸ್ ಯು ಆರ್ ನಾಟ್ ಫ್ಲೈಯಿಂಗ್ ಅಲೋನ್, ಯು ಆರ್ ನಾಟ್ ಯೂಸಿಂಗ್ ಯುವರ್ ಓನ್ ಎನರ್ಜಿ. ಸೊ ದಟ್ ಇಸ್ ದ ರೀಸನ್. ಓಕೆ, ಆ ಟರ್ಬುಲೆನ್ಸ್ ನ ಎನರ್ಜಿ ರಿಯೂಸ್. ನೀವು ಮೈಗ್ರೇಷನ್ ಬರ್ಡ್ಸ್ ಸ್ವಿಚ್ ಆಗ್ತಾ ಇರ್ತಾವೆ, ಮುಂದೆ ಇರೋ ಲೋಡ್ ಜಾಸ್ತಿ ಇರ್ತಲ್ಲ, ಅದೊಂದು ಸ್ವಲ್ಪ ಸುಸ್ತಾದಾಗ ಹಿಂದಕ್ಕೆ ಬರುತ್ತೆ, ಇನ್ನೊಂದು ಅಕ್ಕಿ ಮುಂದೆ ಇರುತ್ತೆ, ಹಂಗೆ ರೊಟೇಟ್ ಆಗ್ತಾ ಇರುತ್ತೆ. ಸೇಮ್ ಅಕ್ಕಿಲಿ ಟರ್ಬುಲೆನ್ಸ್ ನ ರೀಯೂಸ್ ಆಗೋ ಕಾರಣಕ್ಕೋಸ್ಕರ ಅದನ್ನ ಜೊತೆ ಹಿಡಿಬಾರ್ದು ಅಂತ. ಸೊ ಅಕ್ಕಿದು ಏರೋಡೈನಮಿಕ್ಸ್. ಸೊ ನೀವೆಲ್ಲ ಹಕ್ಕಿ ಏರೋಡೈನಮಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಅಕ್ಕಿಗೆ. ಅದರಲ್ಲೂ
ಸಿ ನನ್ನ ಪ್ರಕಾರ ಎಲ್ಲಾ ಹಕ್ಕಿಗಳು ಒಂದೇ, ದೇವರ ಸೃಷ್ಟಿಯಲ್ಲಿ ಎಲ್ಲ ಒಂದೇ. ಹೌದು. ಆದ್ರೆ ಯಾಕೆ ಈ ಹಕ್ಕಿ ಹಾರುತ್ತೆ ಲಾಂಗ್ ಟೈಮು, ಯಾಕೆ ಇನ್ನೊಂದು ಹಕ್ಕಿ ಹಾರಲ್ಲ? ನಿಮ್ ಪ್ರಕಾರ ಏನ್ ಹೇಳ್ತೀರಾ? ಸೊ ಕ್ವಾಲಿಟಿ ಅಂತ ನಾವು ಅಂದ್ರೆ ನಾವು ಜಡ್ಜ್ ಮಾಡಿರೋದು ಇದುವರೆಗೂ ವಿಂಗ್ಸ್ ಪ್ಯಾಟರ್ನ್ ಆಗ್ಲಿ, ಆ ಬಾಡಿ ಪ್ಯಾಟರ್ನ್ ಆಗ್ಲಿ, ಅದಕ್ಕೆ ಹೆವಿಯಾಗಿ ಸಪೋರ್ಟಿವ್ ಮಾಡುತ್ತೆ ಅನ್ನೋದು ಒಂದು ನಮ್ ಕಾನ್ಸೆಪ್ಟ್. ಅದ್ರಲ್ಲಿ ಪ್ಲಸ್ ಮೈನಸ್ ಕೆಲವೊಂದು ಇರುತ್ತೆ, ಅಡ್ಜಸ್ಟ್ ಮಾಡಿ ನಾವು ಇದು ಮಾಡ್ತೀವಿ ಅನ್ನೋ ಒಂದು ಇದು ಅದಕ್ಕೋಸ್ಕರ. ಕರೆಕ್ಟ್, ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ಆಕ್ಚುಲಿ. ಸೊ ಮೇನ್ ಹೇಳ್ತೀನಿ ಹೇಳಿ, ಹಕ್ಕಿ ಏರೋಡೈನಮಿಕ್ಸ್ ಬಂದು ಫಸ್ಟ್ ನಿಮ್ಗೆ ನೀವೆಲ್ಲ ನೋಡಿರ್ತೀರಾ, ಎಲ್ಲಾರು ರೆಕ್ಕೆಗಳು ನೋಡಿರ್ತೀರಾ, ಬಾಲ ನೋಡಿರ್ತೀರಾ, ಆಯ್ತಾ? ಟಾಪ್ ಕ್ವಾಲಿಟಿ ಬರ್ಡ್ಸ್ ನೀವು ಯಾವ್ದೇ ನೋಡ್ರಿ, ಓಕೆ, ಅದರಲ್ಲಿ ಈಚ್ ಅಂಡ್ ಎವ್ರಿ ಪಾಯಿಂಟ್ ಅಲ್ಲಿ, ಸರಿ ಅದನ್ನ ಹೇಳಕ್ ಮುಂಚೆ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಐ ವುಡ್ ಲೈಕ್ ಟು ಗೋ ವಿತ್ ದಟ್. ಓಕೆ, ಅದ್ ಹೇಳಿದ್ರೆ ನಿಮ್ಗೆ ಐಡಿಯಾ ಆಗುತ್ತೆ. ಸೊ ನಾನೊಂದು ಇಲ್ಲಿ ಎಕ್ಸಾಂಪಲ್ ತಗೊಂತಾ ಇದ್ದೀನಿ ನಿಮಗೆ, ಸ್ಕ್ರೀನ್ ಶಾಟ್ ಅಲ್ಲಿ ಕಳಿಸ್ತೀನಿ. ಓಕೆ, ಈಗ ಫ್ಲೈಟ್, ಒಂದು ಫ್ಲೈಟ್ ತಗೊಂಡ್ರೆ ನಿಮ್ಗೆ ಅದ್ರಲ್ಲಿ ಏನೇನಿರುತ್ತೆ ಅಂತಂದ್ರೆ, ಫಸ್ಟ್ ಒಂದು ಏರೋಪ್ಲೇನ್ಗೆ ವೆಯ್ಟ್ ಇರುತ್ತಲ್ವಾ, ಸೊ ಗ್ರಾವಿಟಿ ಪುಲ್ ಮಾಡ್ತಾ ಇರುತ್ತೆ. ಓಕೆ, ದಟ್ಸ್ ಕಾಲ್ಡ್ ವೆಯ್ಟ್. ಇಟ್ಸ್ ಪುಲ್ಲಿಂಗ್ ಟುವರ್ಡ್ಸ್ ದ ಗ್ರಾವಿಟಿ. ಸೆಕೆಂಡ್ ಪಾಯಿಂಟ್ ಈಸ್ ಲಿಫ್ಟ್. ನೀವು ಆ ಗ್ರಾವಿಟಿನ ಅವಾಯ್ಡ್ ಮಾಡಿದ್ರೆ ಮಾತ್ರ ನಿಮ್ ಕೈ ಅಕ್ಕಿ ಹಾರಕ್ಕಾಗ ಮೇಲೆ ಅಲ್ವಾ? ಸೊ ಇಟ್ಸ್ ಕಾಲ್ಡ್ ಲಿಫ್ಟ್, ಅಪ್ ಲಿಫ್ಟ್ ಅಂತ ಇರೋದು. ಓಕೆ, ನೆಕ್ಸ್ಟ್ ಒನ್ ಬಂದು ಥ್ರಸ್ಟ್. ಥ್ರಸ್ಟ್ ಅಂದ್ರೆ ನೀವು ಅಕ್ಕಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಥ್ರಸ್ಟ್ ಬೇಕು, ಹಿಂಗ ಅನ್ಬೇಕು, ಫ್ಲಿಪ್ ಮಾಡ್ಬೇಕು ರೆಕ್ಕೆನ, ಹಂಗ ಅದು ಟರ್ಬುಲೆನ್ಸ್ ಕ್ರಿಯೇಟ್ ಮಾಡ್ಕೊಂಡೆ ಅಕ್ಕಿನ ಗಾಳಿ ಹಿಂದಕ್ಕೆ ತಳ್ಕೊಂಡ ಸ್ವಿಮ್ಮಿಂಗ್ ಮಾಡ್ದಂಗೆ ಅಲ್ವಾ, ಅದು ಬೇಕು. ನೆಕ್ಸ್ಟ್ ಬಂದು ಡ್ರ್ಯಾಗ್ ಅಂತಾರೆ. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಡ್ರ್ಯಾಗ್ ಈಸ್ ದ ಒನ್ ವಿಚ್ ಪುಲ್ಸ್, ವಿಚ್ ಕಿಲ್ಸ್ ದ ಬರ್ಡ್ಸ್ ಎನರ್ಜಿ. ಟಾಪ್ ಕ್ವಾಲಿಟಿ ಅಕ್ಕಿಗೂ ಬೇರೆ ಅಕ್ಕಿಗೂ ಆಡಕ್ ಕಷ್ಟ ಆಗೋದು ಯಾಕೆ ಅಂತಂದ್ರೆ ಅದ್ರ ಏರೋಡೈನಮಿಕ್ಸ್. ಬಿಕಾಸ್ ಯಾಕಂತಂದ್ರೆ ಅಕ್ಕಿಗಳಲ್ಲಿ ಡ್ರ್ಯಾಗ್ ಜಾಸ್ತಿ ಇರುತ್ತೆ. ಡ್ರ್ಯಾಗ್ ಅಂತಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಸ್ಪೋರ್ಟ್ಸ್ ಕಾರ್ಗಳು ಮತ್ತೆ ರೇಸ್ ಕಾರ್ಗಳು ನೋಡಿರ್ತೀರಾ, ಯಾಕಂದ್ರೆ ನಾರ್ಮಲ್ ಕಾರ್ಗಳಿಗೂ ಅಷ್ಟೇ ಸ್ಪಾಯ್ಲರ್ಸ್ ಹಾಕಿರ್ತಾರೆ ಹಿಂದೆ ನೋಡಿರ್ತೀರಾ. ಆ ಸ್ಪಾಯ್ಲರ್ಸ್ ಯಾಕೆ ಅಂತಂದ್ರೆ ಗಾಳಿ ಹಿಂಗ್ ಮೇಲೆ ಪಾಸ್ ಆದಾಗ ಏನಾಗುತ್ತೆ, ಅದು ಹಿಂಗ್ ಹೋಗಿ ಮತ್ತೆ ಒಳಗಡೆ ರಿವರ್ಸ್ ತಗೊಂಡು ಎಳೆಯುತ್ತೆ. ಇಟ್ಸ್ ಕಾಲ್ಡ್ ಡ್ರ್ಯಾಗ್. ಓಕೆ, ಆ ಡ್ರ್ಯಾಗ್ ಅವಾಯ್ಡ್ ಮಾಡೋದಕ್ಕೆ ಬರ್ಡ್ಸ್ಗೆ, ಟಾಪ್ ಕ್ವಾಲಿಟಿ ಬರ್ಡ್ಸ್ಗೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ಅಲ್ಲಿ ಸ್ಪಾಯ್ಲರ್ಸ್ ಇರುತ್ತೆ ರೆಕ್ಕೆಲಿ. ಅದ್ ಹಿಂಗ್ ಬಂದು ಒಂದೊಂದು ಕೆಲವೊಂದು ಹಿಂಗಿರುತ್ತೆ, ಕೆಲವೊಂದು ಇನ್ನೂ ಅಕ್ಯುರೇಟ್ ಆಗಿರುತ್ತೆ. ಅದೇನ್ ಮಾಡ್ತಾ ಇರುತ್ತೆ, ಗಾಳಿನ ಆಚೆ ಕಡೆ ತಳ್ಳುತ್ತೆ ಹಿಂಗೆ, ಅಂದ್ರೆ ಒಳಗ್ ಹಿಂಗ್ ಬಂದಿದ್ ಗಾಳಿ ನಿಂಗೆ ಒಳಕ್ ಹೋಗಿ ಬಿಡಲ್ಲ. ಮತ್ತೆ ಸಿ ಬರ್ಡ್ಗೆ ಎರಡ್ ಕಡೆಯಿಂದ ಗಾಳಿ ಬರುತ್ತೆ, ಕೆಳಗಡೆ ಪ್ರೆಷರ್ ಹಿಂಗ್ ಬಂದು ಲಾಕ್ ಆಗುತ್ತೆ, ಮೇಲ್ಗಡೆಯಿಂದ ಲಾಕ್ ಆಗ್ತಾ ಇರುತ್ತೆ. ಅದನ್ನ ಸ್ಪಾಯ್ಲರ್ಸ್ ಅವಾಯ್ಡ್ ಮಾಡ್ತಾ ಇರುತ್ತೆ ಆ ಗುಡ್ ಕ್ವಾಲಿಟಿ ಬರ್ಡ್ಸ್ ಅಲ್ಲಿ. ಅರ್ಥ ಆಯ್ತಾ? ಅದೊಂದು. ಮತ್ತೆ ರೆಕ್ಕೆಲಿ ವೆಂಟಿಲೇಷನ್, ಅರ್ಥ ಆಯ್ತಾ? ನೋಡಿ, ದಿಸ್ ಈಸ್ ಕಾಲ್ಡ್ ಸ್ಟೇಬಲ್ ಏರಿಯಾ. ಈ ಮಧ್ಯ ಪೋರ್ಷನ್ ಇರ್ತಲ್ಲ, ಇಲ್ಲಿವರೆಗೂ ಏನ್ ಟೆನ್ಷನ್ ಇರಲ್ಲ ನಮ್ಗೆ. ಆದ್ರೆ ಲೋಡ್ ಜಾಸ್ತಿ ಬೀಳೋದು ನೋಡಿ ಇಲ್ಲಿ ಲಾಸ್ಟ್ ತುದಿಲಿ. ಸೊ ಆ ತುದಿ ಕ್ವಾಲಿಟಿ ಶೇಪ್ ಏನಿರುತ್ತೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಅದು ಒಂದೊಂದಕ್ಕೆ ಒಂಥರ ಇರ್ತವೆ. ಆನೇಕಲ್ ರೆಗ್ದಾಳಿಗೆ ಒಂಥರ ಇರುತ್ತೆ, ನಮ್ಮ ಮೀಟರ್ ಗೇಜ್ಗಳಿಗೆ ಒಂಥರ ಇರುತ್ತೆ, ಆಮೇಲೆ ಅಶ್ವಿನ್ ಅವ್ರ ಎಡಿನೂರ್ಗಳಿಗೆ ಒಂಥರ ಇರುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ, ನೋಡಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಲಾರ್ಜ್ ಟರ್ಬುಲೆನ್ಸ್ ಕ್ರಿಯೇಟ್ ಆಗುತ್ತೆ ನಿಯರ್ ದ ವಿಂಡ್ ಟಿಪ್ಸ್. ಓಕೆ, ಅದನ್ನ ಅಕ್ಕಿ ಹ್ಯಾಂಡಲ್ ಮಾಡಬೇಕು. ವೆಂಟಿಲೇಷನ್ ಅನ್ನೋದು ಕೆಲಸ ಮಾಡೋದೇ ಅಲ್ಲಿ, ಆಯ್ತಾ? ನಿಮ್ಗೆ ಆಮೇಲೆ ಒಂದು ಫೋಟೋ ತೋರಿಸ್ತೀನಿ ಫ್ಲೈಟ್ದು. ಈ ಏರೋಪ್ಲೇನ್ಗಳಿಗೆ ಅದ್ರ ಕೊನೆಯ ಲೆಕ್ಕೆಯಲ್ಲಿ ಸೆನ್ಸರ್ಸ್ ಇರುತ್ತೆ, ಪ್ರೆಷರ್ ಸೆನ್ಸರ್, ಅರ್ಥ ಆಯ್ತಾ? ಅದನ್ನ ನೋಡ್ಕೊಂಡು ಅದು ವೆಂಟಿಲೇಷನ್ ನ ಅಡ್ಜಸ್ಟ್ ಮಾಡ್ಕೊಳುತ್ತೆ. ನಾವ್ ಇದನ್ನ ಕನ್ಸಿಡರ್ ಮಾಡ್ಬೇಕಾಗಿರೋದು ಲಾಸ್ಟ್ 3 ತಿರಿ ಅಲ್ಲಿ ಮಾತ್ರ, 3 ರಿಂದ 4 ತಿರಿ, 3 ರಿಂದ 4 ತಿರಿ ಅಲ್ಲಿ ವೆಂಟಿಲೇಷನ್ ಇರುತ್ತೆ ನಮ್ಗೆ ಪಕ್ಷಿಗೆ ಮಾತ್ರ. ಏರೋಪ್ಲೇನ್ ಹಂಗಿರಲ್ಲ. ಏರೋಪ್ಲೇನ್ ಅದೇ ವೆಂಟಿಲೇಷನ್ ಅದು ಇಲ್ಲಿ ರೆಕ್ಕೆ ಮಿಡ್ಲ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂತ ಇರ್ತವೆ. ಬಟ್ ಬರ್ಡ್ಸ್ ಗೆ ಲಾಸ್ಟ್, ಅದಕ್ಕೆ ಎಲ್ಲಾರು ಲಾಸ್ಟ್ 3 ತಿರಿನ ತೆಗ್ದು ನೋಡ್ತಾರೆ, ಅದು ವೆಂಟಿಲೇಷನ್ ಏನ್ ಮಾಡುತ್ತೆ ಅನ್ನೋದು ನೋಡ್ತಾರೆ. ಮತ್ತೆ ಅಕ್ಕಿ ಯಾಕೆ ಅಂತಂದ್ರೆ ನಾನು ಹೇಳಿದ್ನಲ್ಲ, ಈ ಕೆಳಗಡೆಯಿಂದ ಗಾಳಿ ಹಿಂಗ್ ಬರ್ತಾ ಇರೋದನ್ನ ಆ ಶೇಪ್ ಇರುತ್ತೆ, ಅದು ಆಚೆಗೆ ತಳ್ತಾ ಇರುತ್ತೆ. ಅಂದ್ರೆ ಇಟ್ ವಿಲ್ ಪುಷ್ ಟುವರ್ಡ್ಸ್ ದ ಎಂಡ್ ಆಫ್ ದ ವಿಂಗ್. ಒಂದಾದ್ಮೇಲೆ ಒಂದು ಹಿಂಗ್ ಹೋಗಿ ಗಾಳಿ ಅಲ್ಲಿ ಹೋಗ್ತಾ ಇರುತ್ತೆ. ಅಲ್ಲಿ ಅದು ಪ್ರೆಷರ್ ತಕ್ಕಂಗೆ ಈ 3 ರೆಕ್ಕೆನ ಅಡ್ಜಸ್ಟ್ ಮಾಡ್ಕೊಂಡು ಅದು ಬ್ಯಾಲೆನ್ಸ್ ಮಾಡ್ಕೊಳುತ್ತೆ. ಅಲ್ಲಿ ವೆಂಟಿಲೇಷನ್ ಕ್ರಿಯೇಟ್ ಮಾಡ್ಕೊಳುತ್ತೆ. ಯಾವಾಗ ಇದು ಮುಚ್ಕೊಬೇಕು, ಯಾವಾಗ ಇದನ್ನ ಶಟರ್ ಕ್ಲೋಸ್ ಮಾಡಬೇಕು, ಅದ್ ನಿಮ್ ವಿಡಿಯೋ ತೋರಿಸ್ತೀನಿ. ಎಕ್ಸಾಕ್ಟ್ ನನ್ನ ಫ್ಲೈಟ್ ಬರ್ತಾ ತಗೊಂಡ್ಬಂದಿದೆ ವಿಂಗ್ ಅಲ್ಲಿ. ಅದು ಟೇಕ್ ಆಫ್ ಆಗ್ಬೇಕಾದ್ರೆ, ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಅದನ್ನ ಹೆಂಗ್ ಅಡ್ಜಸ್ಟ್ ಮಾಡ್ಕೊಳುತ್ತೆ ಬೇಸ್ಡ್ ಆನ್ ದ ಪ್ರೆಷರ್. ಇಲ್ಲಾಂದ್ರೆ ಅದು ವಿಂಗ್ ಎಫೆಕ್ಟ್ ಆಗುತ್ತೆ, ಅರ್ಥ ಆಯ್ತಾ? ಮತ್ತೆ ಅದು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ಲೋಡ್ ಬೀಳ್ತಾ ಇರೋದು ಅಕ್ಕಿಗೆ, ಇಲ್ಲಿ ಬೀಳುತ್ತೆ. ಯಾಕಂದ್ರೆ ಅಕ್ಕಿಗೆ ಇಲ್ಲಿ ಎಲ್ಲೂ ಸೆನ್ಸರ್ ಇರಲ್ಲ, ಇದೊಂಥರ ಲೈಕ್ ಜಸ್ಟ್ ಫೈಬರ್. ಅದ್ರ ತರಿ ಬಂದು ಫೈಬರ್ ಅಷ್ಟೇ. ಅದ್ರ ಲೋಡ್ ಇಲ್ಲಿರುತ್ತೆ ಮಜಲ್ ಮೇಲೆ, ಅಲ್ಲಿ ಎಲ್ಲಿ ಕನೆಕ್ಟ್ ಆಗಿರುತ್ತಲ್ಲ ಅಲ್ಲಿ ಸೆನ್ಸ್ ಆಗ್ತಾ ಇರುತ್ತೆ, ಅಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಗೊತ್ತಾಗ್ತಾ ಇರುತ್ತೆ ಅಕ್ಕಿ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಏರೋಡೈನಮಿಕ್ಸ್ ನ ಅಕ್ಕಿ ಅಡ್ಜಸ್ಟ್ ಮಾಡ್ಕೊಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಟಾಪ್ ಕ್ವಾಲಿಟಿ ಬರ್ಡ್ ಅಲ್ಲಿ ಟೆಕ್ನಿಕ್ ಗೊತ್ತಿರುತ್ತೆ, ಆ ಮೆನ್ಯೂರಿಂಗ್ ಅಂತೀವಿ ನಾವು ಫ್ಲೈಟ್ಸ್ ಅಲ್ಲಿ. ಓಕೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಳುತ್ತೆ. ದಟ್ ಈಸ್ ದ ಕೀ ಪಾಯಿಂಟ್ ಫಾರ್ ಬರ್ಡ್ಸ್. ಆಮೇಲೆ ಅದೊಂದೇ ಅಲ್ಲ, ಬಾಲ್ದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್.
ಬಾಲದಲ್ಲಿ ಆ ಸ್ಪಾಯ್ಲರ್ಸ್ ಇರುತ್ತೆ. ಟಾಪ್ ಕ್ವಾಲಿಟಿ ಬರ್ಡ್ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಈಗ ಕೆಲವರು ಅಂತಾರೆ ಸರ್, ನಾನು ಇಂಟರಪ್ಟ್ ಮಾಡ್ತೇನೆ, ನಾವು ಬಾಲ ಕಟ್ಟಿ ಬಿಡ್ತಾರಲ್ಲ ಆ ಹಕ್ಕಿಗಳೆಲ್ಲ ಹಿಂಗೆ ಅಂತ. ಓಕೆ, ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಬಾಲ್ದಲ್ಲೂ ಸೇಮ್ ಸ್ಪಾಯ್ಲರ್ಸ್ ಇರುತ್ತೆ. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಗಾಳಿ ಹಿಂಗ್ ಬಂದಿದ್ದು, ಯಾಕಂದ್ರೆ ಮೈ ಮೇಲೆ ಹಿಂಗ್ ತಲೆ ಮೇಲೆ ಹಿಂಗ್ ಬಾರಿ ಬರೋ ಗಾಳಿ ಬೆನ್ ಮೇಲೆ ಹೋಗುತ್ತೆ ಅಕ್ಕಿ. ಆ ಗಾಳಿ ಹೋಗಿ ಇಲ್ಲಿ ಡ್ರ್ಯಾಗ್ ಮಾಡ್ತದನ್ನ. ಆ ಡ್ರ್ಯಾಗ್ ಅವಾಯ್ಡ್ ಆಗ್ಬೇಕು ಅಂತಂದ್ರೆ ಆ ಬಾಲ್ದಲ್ಲಿ ಹಿಂಗ್ ನೋಡಿರ್ತಾರೆ ಶೇಪ್ ಹಿಂಗ್ ಬಂದು ಶಾರ್ಪ್ ಇರುತ್ತೆ. ಕೆಲವೊಂದಕ್ಕೆ ಹಿಂಗಿರುತ್ತೆ, ಕೆಲವೊಂದಕ್ಕೆ ಬೇರೆ ತರ ಇರುತ್ತೆ, ಕೆಲವೊಂದಕ್ಕೆ ಪಿನ್ ಪಾಯಿಂಟ್ ಅಲ್ಲಿ ಇರುತ್ತೆ, ಒಳ್ಳೆ ಕೂದಲ್ ತರ ಇರುತ್ತೆ ಕೆಲವೊಂದು ಅಕ್ಕಿಗೆ. ಆಶೋ ಅವ್ರ ಬರ್ಡ್ ಅಲ್ಲಿ ಆ ತರ ಇರುತ್ತೆ ನೋಡಿ, ಶಾರ್ಪ್ ಎಡ್ಜು. ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಯ್ಲರ್. ಅವಾಗ ಗಾಳಿ ಏನಾಗುತ್ತೆ, ಹಿಂಗ್ ಡ್ರ್ಯಾಗ್ ಮಾಡಕ್ ಬಿಡಲ್ಲ, ಹಿಂಗ್ ಬಂದಿದ್ದು ನಿಂಗೆ ಆಚೆ ತಳ್ಬಿಡುತ್ತೆ. ಎಲ್ಲದಕ್ಕಿಂತ ಟಾಪ್ ಕ್ವಾಲಿಟಿ ಸ್ಪಾಯ್ಲರ್ ಟೈಲ್ ಅಲ್ಲಿ ಅಂತಂದ್ರೆ ಜಿಲ್ಪಕೀರ್. ಜಿಲ್ಪಕೀರ್ ಅಂದ್ರೆ ನೀವು ಕತ್ರಿ ಬಾಲ್ ಅಂತಿರಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನೇಚರ್ ಡಿಸೈನ್ ಮಾಡಿರೋದು. ಇಟ್ ಟುಕ್ಸ್ ಲೈಕ್ ಥೌಸಂಡ್ಸ್ ಆಫ್ ಇಯರ್ಸ್ ಫಾರ್ ಬರ್ಡ್ ಗೆ ಅಡಾಪ್ಟೇಷನ್ ಬರೋದಕ್ಕೆ ಸುಮಾರು ವರ್ಷಗಳು ತಗೊಂಡಿರೋದು. ಅದು ನಾವು ಮ್ಯೂಟೇಷನ್ ಅನ್ಕೊಂತೀರಿ, ಇಟ್ಸ್ ನಾಟ್ ಅ ಮ್ಯೂಟೇಷನ್, ಇಟ್ಸ್ ಅನ್ ಅಡಾಪ್ಟೇಷನ್. ಅರ್ಥ ಆಯ್ತಾ? ಆ ಜಿಲ್ಪಕೀರ್ ಬರೋದು ಟಾಪ್ ಕ್ವಾಲಿಟಿ. ಕೆಲವೊಂದು ಬರ್ಡ್ ಗಳ ಇಟ್ಸ್ ಲೈಕ್ ನೀವು ಫ್ಲೈಟ್ ಹಿಂದೆ ಟೇಲ್ ನೋಡಿರ್ತೀವಿ, ಫಿನ್ ಅಂತೀವಿ ನಾವು, ಅದೇ ತರ ಅದು ನ್ಯಾಚುರಲ್ ಡಿಸೈನ್ ಆಯ್ತು. ಅವಾಗ ಏನಾಯ್ತು, ಗಾಳಿ ಹಿಂಗ್ ಬಂದಿದ್ದು ಆ ಜಿಲ್ಪಕೀರ್ ಹಿಂಗಿರುತ್ತೆ ನೋಡ್ರಿ, ಈ ರೆಕ್ಕೆ ಹಿಂಗ್ ಬಂದು ಹಿಂಗ್ ಓಪನ್ ಮಾಡಿರುತ್ತೆ, ಆ ಗಾಳಿ ಬಂದಿದ್ದು ಹಿಂಗ್ ಬಂದು ಹಿಂಗ್ ಹೊಟ್ಟೋಗುತ್ತೆ. ಅಕ್ಕಿನ ಒಳಗ್ ಬಿಡಲ್ಲ, ಡ್ರ್ಯಾಗ್ ಮಾಡಕ್ ಬಿಡಲ್ಲ. ದಟ್ ಈಸ್ ಕೀ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಬಾಲ ಕಟ್ಟಿರ್ತೀವಲ್ಲ ಆ ಬರ್ಡ್ಸ್ ಗಳು ಕೆಲವೊಂದು ಲಾಂಗ್ ಟೈಮ್ ಆಗಿರುತ್ತೆ. ಬಟ್ ವಾಟ್ ರೀಸನ್ ಏನಿರ್ಬೋದು ಅದು? ಸಿಂಪಲ್ ಅಲ್ವಾ? ಈಗ ನೋಡಿ, ಬಾಲ ಅಗಲ ಇದ್ರೆ ಡ್ರ್ಯಾಗ್ ಜಾಸ್ತಿ ಸಿಗತ್ತೆ. ನೀವ್ ಯಾವಾಗ ಬಾಲ ಕಟ್ತಿರೋ ಅದಕ್ಕೆ ಡ್ರ್ಯಾಗ್ ಆಲ್ಮೋಸ್ಟ್ ನಲಿಫೈ ಆದಂಗೆ ಕಡ್ಡಿ ಆಗೋತದೆ. ಅವಾಗ ಬಾಲ ಹಿಂಗ್ ಬಂದಿದ್ದು ಹಿಂಗ್ ಒಳಗೋದು. ಆದ್ರೆ ಬಾಲ ಕಟ್ಟೋದ್ರಿಂದ ಅಕ್ಕಿಗೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಕೆಲವೊಂದು ಅಕ್ಕಿ ಮಾತ್ರ ಕಟ್ಸ್ಕೊಂಡು ಆಡೋದು, ಅವಕ್ಕೆ ಬಾಲ ಕಟ್ಟಿದ್ರೇನೆ ಆಡೋದು. ಮತ್ತೆ ಅವಾಗ ಬಾಲ ಕಟ್ಕೊಂಡು ಆಡೋದ್ರೇನೆ ಬ್ಯಾಲೆನ್ಸ್ ಮಾಡಕ್ ಆಗೋದು. ಬಿಕಾಸ್ ಬಾಜಿ ಇರುತ್ತೆ, ಇನ್ನೊಂದು ರೀಸನ್, ಮತ್ತೆ ದೇರ್ ಮೈಟ್ ಬಿ ಎನಿ ರೀಸನ್. ಅಂದ್ರೆ ಈಗ ಸಿಮಿಲರ್ ಹೆಲಿಕಾಪ್ಟರ್ ತರನು ತಗೊಬೋದಾ? ಕರೆಕ್ಟ್. ಹೆಲಿಕಾಪ್ಟರ್, ಎಕ್ಸಾಕ್ಟ್ಲಿ. ಹೆಲಿಕಾಪ್ಟರ್ ನೋಡಿ ಆಗಲೇ ಇರಲ್ಲ, ವಿಂಗ್ಸ್ ಇರಲ್ಲ, ಅದಕ್ಕೆ ಇದು ಅಷ್ಟೊಂದು ಟೇಲ್ಸ್ ಇರಲ್ಲ, ಬರೀ ಡೈರೆಕ್ಷನ್ಗೋಸ್ಕರ ಅದೊಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟಿರ್ತಾರೆ ಅಷ್ಟೇ. ಬಟ್ ಅದ್ರ ಫ್ಲೈಟ್ ಗೆ ಇದು ಟೇಲ್ ಇರುತ್ತೆ, ಫಿನ್ ಇರುತ್ತೆ, ಮತ್ತೆ ಈ ಸೈಡ್ ಅಲ್ಲಿ ಹಿಂಗಿರುತ್ತೆ ನೋಡಿರ್ತೀರ ಬ್ಯಾಕ್ ಸೈಡ್ ಅಲ್ಲಿ, ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ. ಸೊ ಬಾಲ ಕಟ್ಟಿದಾಗ ಅಕ್ಕಿಗೆ ಬ್ಯಾಕ್ ಸೈಡ್ ಅಲ್ಲಿ ಡ್ರ್ಯಾಗ್ ಸಿಗಲ್ಲ, ಗಾಳಿ ಬಂದಿದ್ದು ಹಿಂಗ್ ಕಡ್ಡಿ ಮೇಲೆ ಹೊಟ್ಟೋಗ್ಬಿಡುತ್ತೆ, ಹಿಂಗೆ ಎಳೆಯಲ್ಲ. ಎಕ್ಸಾಕ್ಟ್ಲಿ. ಫಾರ್ ಎ ಬರ್ಡ್ ಆಸ್ಪೆಕ್ಟ್ ರೇಷಿಯೋ ಅಂತಂದ್ರೆ ಇಟ್ಸ್ ವಿಂಗ್ ಸ್ಪ್ಯಾನ್ ಟು ದ ಬಾಡಿ ಲೆಂತ್ ರೇಷಿಯೋ ಸೇಮ್ ಇರುತ್ತೆ. ಸೇಮ್ ಅಲ್ಲ, ಯಾವ ಅಕ್ಕಿಗೆ ಆ ಆಸ್ಪೆಕ್ಟ್ ರೇಷಿಯೋ ಅನ್ನೋದು ಕಡಿಮೆ ಇರುತ್ತೋ ಆ ಅಕ್ಕಿಗೆ ಲೈಕ್ ಲಾಂಗ್ ಟೈಮ್ ಮಾಡೋದು. ಯಾಕಂದ್ರೆ ಅದರಲ್ಲಿ ವೆರಿ ಲೆಸ್ ಲಾಸ್ ಆಫ್ ಎನರ್ಜಿ ಇರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್, ನಾನು ಆಶೋರ್ ಹತ್ರ ಅಕ್ಕಿ ಇಸ್ಕೊಂಡ್ ಬಂದಿದ್ದೆ ಅದಕ್ಕೆ ಅಂದ್ರೆ ನಮ್ಮ ಮೀಟರ್ ಗೇಜ್ಗಳಿಗೆ ವಿಂಗ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಅವ್ರ ಆಶೋರ್ ಬರ್ಡ್ಗಳಲ್ಲಿ ದೊಡ್ಡದಾಗಿದ್ದಾವೆ, ಎಡಿನೂರುಗಳಲ್ಲಿ ಇಷ್ಟು ದೊಡ್ಡದ ವಿಂಗ್ ಸ್ಪ್ಯಾನ್. ಸೊ ವಿಂಗ್ ಸ್ಪ್ಯಾನ್ ದೊಡ್ಡದಾಗಿದ್ದು ಅವ್ರದ್ದು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅವ್ರ ಅಕ್ಕಿ ಹಿಂಗ್ ಇಟ್ಕೊಂಡ್ರೆ ತಿರುಗಿ ಬಾಲಕಿನ ಆಚೆ ಹೋಗ್ತಾ ಇರ್ತವೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ ಆಸ್ಪೆಕ್ಟ್ ರೇಷಿಯೋ. ಸೊ ಅದು ಯಾವ ಅಕ್ಕಿಗೆ ಆಸ್ಪೆಕ್ಟ್ ರೇಷಿಯೋ ಕಡಿಮೆ ಇರುತ್ತೋ ಆ ಅಕ್ಕಿ ಲಾಂಗ್ ಟೈಮ್ ಮಾಡುತ್ತೆ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಾವು ಜಿಲ್ಪಕೀರ್ ಅಂತಿರಲ್ಲ, ಒಂದು ಅಕ್ಕಿ ನಮ್ಮ ವಿಜಯಪುರದಲ್ಲಿ ಆಡೋದು, ಪೈಲ್ವಾನ್ ಮಲ್ಲಿಕಾರ್ಜುನ್ ಮತ್ತೆ ರಾಜಣ್ಣ ಅವ್ರ ಮನೇಲಿ ಆಡ್ಸೋರು. ಅದು ಸೀನಪ್ಪ ಅವ್ರು ಕೊಟ್ಟಿದ್ದು, ಅವರು ಸೀನಪ್ಪ ಅವ್ರ ಪಕ್ಕಾ ಶಿಷ್ಯ. ಓಕೆ, ಅದು ಸೀನಪ್ಪನವ್ರ ಒಂದು ಅವ್ರು ಹೆಂಗ್ ಹೇಳೋರು ಅಂತಂದ್ರೆ, ಅವರು ಸೀನಪ್ಪ ಅವ್ರ ಅಕ್ಕಿ ತರಕ್ ಹೋದ್ರೆ ಅವ್ರ ಹೆಣ್ಣುಗಳು ಕೊಡ್ತಾ ಇರಲ್ಲ, ಗಂಡು ಪಟಾಗ್ಲೆ ಕೊಡ್ತಾ ಇದ್ದು. ಏಯ್ ನೋಡ, ಈ ಅಕ್ಕಿ ಅದನ್ನ ಸಾಕಿರೋದಕ್ಕೆ ಖರ್ಚು 50 ರೂಪಾಯಿ ಒಂದ್ ಮರಿಗೆ, ಒಂದ್ ಪಟಾಗೆ, ಅದನ್ನ ಕೊಟ್ಟಿರೋ, ನಿನ್ಗೆ ಅಕ್ಕಿ ಯಾವತ್ ಬೇಡ ನನ್ಗೆ ವಾಪಸ್ ತಂದು ಕೊಡ್ಬೇಕು. ಕಂಡೀಷನ್ಸ್ ಅವ್ರು ಸೀನಪ್ಪನವ್ರು ಹೇಳ್ತಾ ಇದ್ದ, ಅವ್ರು ಹೇಳಿದ್ ನನ್ಗೆ ಸ್ಟೋರಿ. ಹಂಗೆ ಒಂದು ಗುಲ್ದಾರನು ಒಂದು ಜಿಲ್ಪಕೀರ್, ಸುರ್ಮಾಯಿ ಗಂಡದು ಆಕ್ಚುಲಿ ಜಿಲ್ಪಕೀರ್ ಇರೋದಕ್ಕೆ. ಆ ಜಿಲ್ಪಕೀರ್ ಗಂಡನ ಸರ್ ನೀವು ನಂಬ್ತಿರ ಇಲ್ಲ, ಅದು ಆಡ್ತಾ ಇದ್ದು ಒಂದು 6 ರಿಂದ 8 ಗಂಟೆ ಒಳಗಡೆ. ಅದ್ ನೋಡಕ್ಕೆ ಒಂದು 500,000 ಜನ ಬರೋರು. ಅದ್ರ ಆಟ ಆ ತರ ಇರೋದು. ಅದು ಬೈಲ್ ಬೇರೆ, ಫೀಲ್ಡ್ ಅಲ್ಲಿ ಕೆಳಗೆ ಬರೋದು, ನೆಲದಲ್ಲಿ ಬಂದ್ಬಿಡೋದು. ಈಗ ಯಾವ್ದನ್ನ ಕಾಗಿ ಹೋದ ಅನ್ಕೊಂಬೇಕು ನೀವು, ಅಷ್ಟು ಕೆಳಗಡೆ ಬರೋದು ಆಟ ನೋಡಕ್ಕೆ. ಅಷ್ಟು ಸೂಪರ್ ಆಟ ಅದು. ಅಕ್ಕಿ ಪೇರಿ, ಗೇಟ್ಲಿ, ಬಾಜಿ ಆಟ ನೋಡಕ್ಕೆ ಅಷ್ಟು ಚೆನ್ನಾಗಿರೋದು. ಆ ತರ ಬರೋದು, ಹಿಂಗೆ ಹೇಕೊಂಡ್ ಬರೋದು ಈ ತರ ಅಕ್ಕಿ. ಸೊ ನಾನು ಹೇಳ್ತಾ ಇದ್ದೇನೆ ಏನಂತಂದ್ರೆ, ನಾವು ಬರೀ ಟೈಮ್ ಇಂದ ಒಂದೇ ಹೋಗ್ಬಾರ್ದು. ಅಕ್ಕಿ ಒಂದು 6 ರಿಂದ 8 ಗಂಟೆ ಆಡೋದು ಸರಿ, ಅದೆಲ್ಲ ಕ್ವಾಲಿಟೀಸ್ ಏನೇನು ಹೇಳಿದ್ನಿ ಅದರಲ್ಲಿ ಇರ್ಬೇಕು. ಅದೇನೆ ಟಾಪ್ ಕ್ವಾಲಿಟಿ ಬರ್ಡ್ ಅನ್ನೋದು. ಓಕೆ.